ನೋಡಿ, ದಿನನಿತ್ಯ ಯಾರ್ಯಾರು ಔಷಧಿ ತೆಗೆದುಕೊಳ್ಳುವಂತವ್ರು ಇದೀರಿ, ದಯವಿಟ್ಟು ಈ ಸ್ಟೋರಿಯನ್ನ ನೋಡ್ಲೇಬೇಕು ನೀವು. ಇಡೀ ದೇಶದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ಪೆಟ್ರೋಲ್ ಡೀಸೆಲ್ ಅನ್ನ ವಿರೋಧಿಸಿ ಪೆಟ್ರೋಲ್ ಡೀಸೆಲ್ನ ಬಳಿಕ ಇದೀಗ ಮೆಡಿಕಲ್ನ ಸರದಿ ಎದುರಾಗ್ತಾ ಇದೆ. ಮೆಡಿಕಲ್ ಶಾಪ್ಗಳು ಬಂದ್ ಬಂದ್ ಬಂದ್. ನಾಳೆ ಇಡೀ ರಾಜ್ಯದಾದ್ಯಂತ ಮೆಡಿಕಲ್ ಶಾಪ್ಗಳು ಸ್ತಬ್ಧವಾಗುತ್ತೆ. ರಾಜ್ಯದಲ್ಲಿ ಒಟ್ಟು 26,000ಕ್ಕೂ ಹೆಚ್ಚು ಮೆಡಿಕಲ್ಸ್ಗಳು ಇದ್ದಾವೆ. ಆದರೆ ನಾಳೆ ಇದೆಲ್ಲವೂ ಕೂಡ ಬಂದ್ ಆಗಿರುತ್ತೆ. ಹೀಗಾಗಿ ಮೆಡಿಕಲ್ ಎಮರ್ಜೆನ್ಸಿಗಳು ಬರೋದಕ್ಕಿಂತ ಮುಂಚೆ ಅಥವಾ ಔಷಧಿಗಳು ಏನಾದರೂ ಬೇಕಾಗಿದ್ದೇ ಆದರೆ ಮುಂಚೆನೇ ಔಷಧಿಗಳನ್ನು ಪಡೆದಿಟ್ಕೊಳ್ಳಿ. ಯಾರ್ಯಾರು ದಿನನಿತ್ಯದ ಔಷಧಿಗಳನ್ನು ತೆಗೆದುಕೊಳ್ತೀರಿ, ಯಾರ್ಯಾರಿಗೆ ಶುಗರ್ ಇದೆ, BP, ಬ್ಲಡ್ ಪ್ರೆಷರು ಅಥವಾ ಇನ್ನಿತರ ಕಾಯಿಲೆಗಳೇನಿದ್ದಾವೆ, ಪ್ರತಿನಿತ್ಯ ಟ್ಯಾಬ್ಲೆಟ್ ತೆಗೆದುಕೊಳ್ಳುವಂಥವರು ಈಗಲೇ ನಿಮಗೆ ಬೇಕಾಗಿರುವಂತಹ ಟ್ಯಾಬ್ಲೆಟ್ಗಳನ್ನು ತೆಗೆದಿಟ್ಕೊಳ್ಳಿ. ಇಲ್ಲದೆ ಹೋದರೆ ನಾಳೆ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಇಡೀ ರಾಜ್ಯದಲ್ಲಿ 26,000ಕ್ಕೂ ಹೆಚ್ಚು ಮೆಡಿಕಲ್ಸ್ಗಳು ಬಂದಾಗುತ್ತೆ. ಈಗಾಗಲೇ ಪೆಟ್ರೋಲು ಡೀಸೆಲ್ ಆಯಿತು, ಈಗ ಮೆಡಿಕಲ್ಗೂ ಕೂಡ ಕುತ್ತು ಬರ್ತಾ ಇದೆ, ಮೆಡಿಸಿನ್ಗೂ ಕೂಡ ಕುತ್ತು ಬರ್ತಾ ಇದೆ. ಆನ್ಲೈನ್ ಡೆಲಿವರಿಯನ್ನು ವಿರೋಧ ಮಾಡಿ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗುತ್ತೆ. ಇಡೀ ದೇಶಾದ್ಯಂತ ಮೆಡಿಕಲ್ ಬಂದ್ಗೆ ಕರೆ ಕೊಟ್ಟಿದೆ ಸಂಘ. ಕರ್ನಾಟಕದಲ್ಲೂ ಕೂಡ ಬಂದ್ಗೆ ಬೆಂಬಲಿಸಿ ಮೆಡಿಕಲ್ಗಳು ಕ್ಲೋಸ್ ಆಗುತ್ತೆ. ಆನ್ಲೈನ್ ವೇದಿಕೆಗಳಲ್ಲಿ ವ್ಯಾಪಾರ ನಿಷೇಧ ಮಾಡಬೇಕು ಅಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ಬ್ಲಿಂಕಿಟ್, ಸ್ವಿಗ್ಗಿ, ಝೊಮ್ಯಾಟೊ ಸೇರಿ ಇತರೆ ಆನ್ಲೈನ್ ವೇದಿಕೆಗಳಲ್ಲಿ ಮಾರಾಟವಾಗ್ತಾ ಇದೆ. ಔಷಧಿಗಳ ಖರೀದಿ ಮಾರಾಟ ನಿಲ್ಲಿಸಬೇಕು ಅಂತ ಆಗ್ರಹಿಸಿ ಬಂದ್ ಮಾಡ್ತಾ ಇದೆ. ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ಈ ಪ್ರೊಟೆಸ್ಟ್ ಮಾಡ್ತಾ ಇದೆ. ಇನ್ನು ಆನ್ಲೈನ್ನಲ್ಲಿ ಹೋಮ್ ಡೆಲಿವರಿ ಮಾಡುವಂತಹ ಏನು ಈಗ ಕೆಲವೊಂದು ಪ್ಲಾಟ್ಫಾರ್ಮ್ಗಳಲ್ಲಿ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಇದಕ್ಕೆ ಆದಷ್ಟು ಬೇಗ ಕಡಿವಾಣ ಹಾಕಬೇಕು, ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಇಡೀ ದೇಶಾದ್ಯಂತ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡೋದಕ್ಕೆ ಈಗ ಅಸೋಸಿಯೇಷನ್ ನಿರ್ಧಾರ ಮಾಡಿದೆ ಅನ್ನೋ ಮಾತುಗಳು ಕೇಳಬರುತ್ತಾ ಇದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಇದಕ್ಕೆ ಆಗ್ರಹಿಸಿ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಭಾರತ ಔಷಧಿ ವ್ಯಾಪಾರಿಗಳ ಸಂಘ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಇದು ತೀವ್ರವಾಗಿ ಪರಿಣಾಮ ಬೀರುತ್ತೆ. ಯಾರ್ಯಾರು ಮೆಡಿಕಲ್ ಎಮರ್ಜೆನ್ಸಿಯನ್ನು ಹೊಂದಿರ್ತಾರೆ ಅಂಥವರಿಗೂ ಕೂಡ ಸಮಸ್ಯೆ. ಜೊತೆಗೆ ಯಾರ್ಯಾರು ದಿನನಿತ್ಯ ಇದೇ ಮೆಡಿಕಲನ್ನು ನೆಚ್ಕೊಂಡು, ಮೆಡಿಸಿನ್ಗಳನ್ನು ನೆಚ್ಕೊಂಡು ಬದುಕ್ತಾ ಇದ್ದಾರೆ ಅವರಿಗೂ ಕೂಡ ಸಮಸ್ಯೆ ಎದುರಾಗುತ್ತೆ. ಹೀಗಾಗಿ ಯಾರ್ಯಾರು ದಿನನಿತ್ಯ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದೀರಿ, ದಯವಿಟ್ಟು ನಿಮಗೆ ಬೇಕಾಗಿರುವಂತಹ ಔಷಧಿಗಳು ಪೂರಕವಾಗಿ ಇರುವಂತೆ ನೋಡಿಕೊಳ್ಳಿ. ಜೊತೆಗೆ ಯಾರ್ಯಾರಿಗೆ ಮೆಡಿಕಲ್ ಎಮರ್ಜೆನ್ಸಿಗಳು ಬರುತ್ತೆ, ಆದಷ್ಟು ಎಲ್ಲೆಲ್ಲಿ ಮೆಡಿಕಲ್ ಶಾಪ್ಗಳು ಓಪನ್ ಆಗಿದೆ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಳಿ.